ಟಾಸ್ಕ್ ನಲ್ಲಿ ಭಾಗಿಯಾಗುವುದಕ್ಕೆ ಮತ್ತೆ ಬೆಟ್ಟಿಂಗ್ ಪ್ರಕ್ರಿಯೆ ಶುರು ಮಾಡ್ಕೊಂಡಿದ್ದಾರೆ ಸಂಗೀತ ಮತ್ತು ತನಿಷಾ. ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಬೆಟ್ಟಿಂಗ್ ಭರಾಟೆ ಜೋರಾಗಿನೇ ಸಾಗ್ತಾ ಇದೆ. ತಂಡ ರಚನೆಯಲ್ಲಿ ನಿನ್ನೆ ಗುಪ್ತವಾಗಿದ್ದಂತಹ ಖರೀದಿ ಕೆಲಸ ಇವತ್ತು ಕುಲ್ಲಂ ಕುಲ್ಲ ಆಗಿಯೇ ನಡೀತಾ ಇದೆ. ಬಹಿರಂಗವಾಗಿಯೇ ಕಂಟೆಸ್ಟೆಂಟ್ ಗಳನ್ನ ಖರೀದಿಸುವಂತಹ ಅವಕಾಶವನ್ನು ಇಬ್ರು ಲೀಡರ್ಸ್ ಪಡ್ಕೊಂಡಿದ್ದಾರೆ. ಯಾರನ್ನ ಎಷ್ಟು ಕೊಟ್ಟು ಖರೀದಿಸ್ತಾರೆ ಅನ್ನೋದು ಇದೀಗ ಮನೆಯ ಎಲ್ಲಾ ಸದಸ್ಯರಿಗೂ ಗೊತ್ತಾಗ್ಲಿದೆ. ನಿನ್ನೆ ಅತಿ ಹೆಚ್ಚು ಹಣ ಪಡೆದು ಖರೀದಿಯಾಗಿದ್ದು ಕಾರ್ತಿಕ್. ಮೊದಲು ಸಂಗೀತ ಅವರಿಂದ 3,000 ಹಣ ಪಡ್ಕೊಂಡು ತಂಡಕ್ಕೆ ಸೇರೋದಾಗಿ ಹೇಳಿದಂತಹ ಕಾರ್ತಿಕ್ ಕೊನೆಯಲ್ಲಿ ಕೈ ಕೊಟ್ರು. ತನಿಷಾ ಅದಕ್ಕಿಂತ ಹೆಚ್ಚು ಹಣ ನೀಡಿದ್ರು ಅನ್ನುವ ಕಾರಣಕ್ಕಾಗಿ ಸಂಗೀತಾರ ದುಡ್ಡನ್ನ ವಾಪಸ್ ಕೊಟ್ಟು ತನಿಷಾ ಟೀಮ್ ಸೇರ್ಕೊಂಡ್ರು. ಈ ನಡೆ ಸಂಗೀತ ಅವರಲ್ಲಿ ಕೋಪ ತರಿಸಿತ್ತು. ಇನ್ನು ಈ ನಡುವೆ ಒಂದು ದಿನದ ಟಾಸ್ಕ್ ಮುಗಿಸಿದಂತಹ ನಂತರ ತನಿಷಾ ಮತ್ತು ಸಂಗೀತ ಅವ್ರಿಗೆ ಬಿಗ್ ಬಾಸ್ ಮತ್ತೊಂದು ಬಿಡ್ಡಿಂಗ್ ಪ್ರಕ್ರಿಯೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿನಯ್ ಹಾಗೂ ನಮ್ರತಾ ಅವರನ್ನ ಹೊರತುಪಡಿಸಿ ಎಲ್ಲಾ ಆಟಗಾರರ ಪೈಕಿ ತಲಾ 3 ಆಟಗಾರರನ್ನ ಖರೀದಿಸಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಆದ್ರೆ ಕಾರ್ತಿಕ್ ಅವರನ್ನ ಕೊಂಡ್ಕೊಳ್ಳುವಂತಹ ಸರ್ದಿ ಬಂದಾಗ ತನಿಷಾ ಮತ್ತು ಸಂಗೀತ ಇಬ್ರು ಕೂಡ ಬಿಡ್ ಮಾಡ್ಲೇ ಇಲ್ಲ. ಇದ್ರ ಮೇಲೆ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಅವರು ಅಂತ ಬೇರೆ ಹೇಳಿ ಉರಿಯುವಂತಹ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಹಾಗಾಗಿ ಟಾಸ್ಕ್ ನಲ್ಲಿ ಭಾಗಿಯಾಗಲು ಕಾರ್ತಿಕ್ ಖರೀದಿ ಆಗಲೇ ಇಲ್ಲ. ಇನ್ನು ಇದನ್ನ ನೋಡಿ ತುಕಾಲಿ ಸಂತೋಷ್ ಅವನ್ಗೋಸ್ಕರ ಗುದ್ದಾಡಿದ ಅದೇ ಫ್ರೆಂಡ್ಸು ಅವನನ್ನೇ 10 ರೂಪಾಯಿಗೂ ಕೇಳಲಿಲ್ವಲ್ಲ ಅವನನ್ನ ಅಂತ ಮಾತನಾಡ್ಕೊಂಡಿದ್ದಾರೆ. ಕಳೆದ ಸಲ ಸಂಗೀತ ಅವರಿಂದ ಹಣ ತೆಗೆದುಕೊಂಡು ನಂತರ ಪಕ್ಷ ಬದಲಾಯಿಸಿ ತನಿಷಾ ಹೆಚ್ಚು ಹಣ ಕೊಡ್ತಾರೆ ಎಂಬ ಕಾರಣಕ್ಕೆ ತನಿಷಾ ಅವರ ತಂಡವನ್ನ ಕಾರ್ತಿಕ್ ಸೇರ್ಕೊಂಡಿದ್ರು. ಆಗ ವ್ಯಕ್ತಿಗತ ಆಟ ಮತ್ತು ನೈತಿಕತೆಯ ಬಗ್ಗೆಯೂ ಮಾತುಕತೆಯೂ ನಡೆದಿತ್ತು. ಈ ಪಕ್ಷಾಂತರವೇ ಕಾರ್ತಿಕ್ಗೆ ಈಗ ಮುಳುವಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಸಂಗೀತ ಮತ್ತು ತನಿಷಾ ಇಬ್ರು ಯಾರು ಯಾರನ್ನ ಖರೀದಿಸ್ತಾರೆ, ಯಾವ ಬೆಲೆಗೆ ಖರೀದಿಸ್ತಾರೆ, ಇವತ್ತು ರಾತ್ರಿ ಗೊತ್ತಾಗುತ್ತೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.